ಏನು ಮಾಡಲಿ ಈಗ? ಯಾಕಮ್ಮಿ ಪ್ರಿಯಾ ಹಿಂಗೆ ನುಲಿತಾ ಇದೆಯಾ? ಸೊಂಟ ನೋವು ಹೋಯ್ತು ಅಂತ ಹೇಳ್ದೆ ಅಲ್ವಾ? ಇದು ಸೊಂಟ ನೋವಿಂದಲ್ಲಮ್ಮ. ಅಯ್ಯೋ ಯಾಕಮ್ಮಿ ಸೊಂಟ ನೋವಿಂದ ಅಲ್ಲ ಅಂತೀಯ? ಅಕ್ಸಿ ಅಕ್ಸಿ ಅಂತ ಇದೆಯಾ? ಗೊತ್ತಾಯ್ತು ಬಿಡು. ನನ್ನಿಂದಾನೇ ಶೀತ ಅಂಟ್ಕೊಂಡದೆ. ನೆನ್ನೆ ನಿಂತ್ಕೊಂಡು ಮಾತಾಡಬಾರ್ದಾಗಿತ್ತು, ಅದಕ್ಕೆ ಅಂಟ್ಕೊಂಡ್ಬಿಟ್ಟಿದೆ ನೋಡು. ಅದು ನಿನ್ನಿಂದ ಬಂದಿದ್ದಲ್ಲ. ಮತ್ತೆ ಅದು ಅದು ಅವ್ರು ನನ್ನ ಸಂಪೂರ್ಣವಾಗಿ ಒಪ್ಕೊಂಡ್ರಮ್ಮ. ಅಯ್ಯೋ ಪ್ರಿಯಾ, ನಿನ್ನ ಬಾಯಿಗಷ್ಟು ಬೆಲ್ಲದ ಉಂಡೆ ಹಾಕ ಎಂಥ ಮುತ್ನಂತ ಮಾತು ಹೇಳಿದ್ಯೇ. ಮಗಳು ಕುತ್ತಿಗೆ ತಾಳಿ ಬಿದ್ದಾಗಲ್ಲ ಹೆತ್ತೋರ್ಗೆ ಸಂತೋಷ ಆಗೋದು. ಮಗಳು ಅಳಿಯ ಅನ್ಯೂನ್ಯವಾಗಿ ಸಂತೋಷವಾಗಿ ಸಂಸಾರ ಮಾಡೋದನ್ನ ನೋಡಿದಾಗ ಇವತ್ತಿಗೆ ನನ್ನ ಶ್ರಮ ಸಾರ್ಥಕ ಆಯ್ತು. ಮನ್ಸಲ್ಲಿದ್ದ ದುಃಖದ ಮೂಟೆ ದುಬುಕ್ಕಂತ ಬಿತ್ತೋಯ್ತು ಕಣಮ್ಮಿ. ನನಗೆ ಆಗ್ತಾ ಇರೋ ಖುಷಿ ಅಷ್ಟಿಷ್ಟಲ್ಲ, ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಅಯ್ಯೋ ನನ್ನ ಬಂಗಾರ, ಇನ್ನು ಕೆಲವೇ ತಿಂಗಳಲ್ಲಿ ನಾನು ಅಜ್ಜಿ ಆಗೋಯ್ತೀನಿ. ಮಾದೇಶ್ವರ, ನನ್ನ ಮಗಳ ಬಾಳಲ್ಲಿ ಸೂರ್ಯ ಮೂಡಿಸ್ಬಿಟ್ಟೆ. ಇವತ್ತಿಗೆ ನನ್ನ ಶ್ರಮ ಸಾರ್ಥಕ ಆಗೋಯ್ತು. ರೀ, ನಿಮ್ಗೆ ಹುಷಾರಿಲ್ಲ. ರಾತ್ರಿ ಎಲ್ಲ ಚಳಿ ಜ್ವರ ಬಂದಿತ್ತು. ಈಗ ನೋಡಿದ್ರೆ ತಣ್ಣೀರ್ ಸ್ನಾನ ಮಾಡ್ತಾ ಇದ್ದೀರಾ, ಮತ್ತೆ ಜ್ವರ ಬರುತ್ತೆ ರೀ. ದಯವಿಟ್ಟು ನನ್ನ ಮಾತು ಕೇಳಿ, ನಡೀರಿ ಒಳಗಡೆ ಹೋಗಿ ಸ್ನಾನ ಮಾಡಿ ಬನ್ನಿ. ಮುಟ್ಬೇಡ ಅಂತ ಹೇಳ್ದೆ ತಾನೆ. ಯಾಕೆ ಮುಟ್ಬಾರ್ದು? ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿದ್ರು ಕೇಳ್ತಾನೆ ಇಲ್ವಲ್ಲ. ಯಾಕ್ರಿ ಇಷ್ಟೊಂದು ಹಠ ಮಾಡ್ತೀರಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನಗೆ ನಿಮ್ಮ ಆರೋಗ್ಯ ಮುಖ್ಯ. ನಾನು ಹುಷಾರಾಗೇ ಇದ್ದೀನಿ. ಈಗ ನಾನು ಮಡಿಲಿದ್ದೀನಿ. ನೀನ್ ಮುಟ್ಟಿದ್ರೆ ನಾನು ಮೈಲ್ಗೆ ಆಗ್ತೀನಿ, ಅರ್ಥ ಮಾಡ್ಕೋ. ಎಂತ ಮೈಲ್ಗೆ ರೀ? ನಾನು ರಾಯರ ವ್ರತ ಮಾಡ್ತಾ ಇದ್ದೀನಿ. ವ್ರತನ? ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಇರ್ಲಿಲ್ಲ ಅಲ್ವಾ? ಮೊದಲು ನಂಬಿಕೆ ಇರ್ಲಿಲ್ಲ ನಿಜ, ಆದ್ರೆ ಈಗ ನಂಬಲೇಬೇಕಾಗಿದೆ. ಕೊನೆಗೆ ರಾಯರ ಪಾದನೆ ಗತಿ ಅನ್ನೋ ಬುದ್ಧಿ ಬಂದಿದೆ. ಯಾರಿಗೋಸ್ಕರ ವ್ರತ ಮಾಡ್ತಾ ಇದ್ದೀರಾ? ಆರ್ತಿಗೋಸ್ಕರ. ಅವಳ ಕಾಯಿಲೆ ವಾಸಿ ಆಗ್ಲಿ ಅನ್ನೋದಕ್ಕೋಸ್ಕರ. ಅಕ್ಕ, ಬಾ ಪ್ರಿಯಾ, ಕೂತ್ಕೋ. ನಾನು ಕೂತ್ಕೊಳ್ಳೋಕೆ ಬಂದಿಲ್ಲ ಅಕ್ಕ, ನಾನು ನಿಮ್ಮ ಜೊತೆ ಮಾತಾಡಬೇಕು. ಪ್ರಿಯಾ, ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ನನ್ಗೇನು ಆಗಿಲ್ಲ ಅಕ್ಕ. ಮತ್ತೆ ಅಶೋಕ್ ಅವ್ರಿಗೆ? ರಾತ್ರಿ ಮಳೆಲ್ ನೆಂದು ಅಶೋಕ್ ಅವ್ರಿಗೆ ಚಳಿ ಜ್ವರ ಬಂದಿತ್ತು. ರಾತ್ರಿ ಪೂರ್ತಿ ನಡುಗ್ತಿದ್ರು. ಅವ್ರು ನಡ್ಗದ್ ನೋಡಿ ನನ್ಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ರಾತ್ರಿ ಸ್ಟೀಮ್ ಕೊಟ್ಟು ಸ್ವಲ್ಪ ಚೇತರಿಸ್ಕೊಳ್ಳೋ ಹಾಗೆ ಮಾಡಿದೆ. ಆದ್ರೆ ಈಗ ನೋಡಿದ್ರೆ ಹೊರಗಡೆ ಹೋಗಿ ತಣ್ಣೀರ್ ಸ್ನಾನ ಮಾಡ್ತಿದ್ದಾರೆ. ಹುಷಾರಿಲ್ಲ ಬೇಡ ಅಂತ ಹೇಳಿದ್ರು ನನ್ನ ಮಾತೇ ಕೇಳ್ತಿಲ್ಲ. ಅವ್ರಿಗೇನಾಗಿದೆ? ತಣ್ಣೀರಲ್ಲಿ ಯಾಕೆ ಸ್ನಾನ ಮಾಡ್ತಿದ್ದಾರೆ? ನೀವು ಹುಷಾರಾಗ್ಲಿ ಅಂತ ರಾಯರ ಪೂಜೆ ಮಾಡ್ತಿದ್ದಾರೆ.
ಎಲ್ಲ ನಿಮ್ಗೋಸ್ಕರ ಅಂತೆ. ನನ್ಗೋಸ್ಕರನಾ? ದಿನ ವ್ರತ ಮಾಡ್ತಾರಂತೆ. ಏನ್ ಹೇಳ್ತಿದ್ಯಾ ಪ್ರಿಯಾ? ಅಶೋಕ್ ಪೂಜೆ ಮಾಡ್ತಿದಾರಾ? ಹೌದಕ್ಕ, ನಿಮ್ಗೋಸ್ಕರ ಅವರು ದೇವ್ರನ್ನ ನಂಬ್ತಾ ಇದ್ದಾರೆ. ನೀವು ಹುಷಾರಾಗ್ಬೇಕಂತೆ, ನಿಮ್ ಕಾಯಿಲೆ ವಾಸಿ ಆಗ್ಬೇಕಂತೆ. ನಿಮ್ ವಿಷಯದಲ್ಲಿ ವ್ರತ ಮಾಡಿದ್ರೆ ನನಗೇನು ಅಭ್ಯಂತರ ಇಲ್ಲ ಅಕ್ಕ. ಆದ್ರೆ ಈ ಸ್ಥಿತಿನಲ್ಲಿ ಮತ್ತೆ ತಣ್ಣೀರ್ ಸ್ನಾನ ಮಾಡಿ ಜ್ವರ ಬಂದ್ರೆ ಏನ್ ಗತಿ? ನನ್ನ ಮಾತೇ ಕೇಳಲ್ಲ. 3 ಹೊತ್ತು ಆರ್ತಿ ಆರ್ತಿ ಅಂತ ಜಪ ಮಾಡ್ತಿರ್ತಾರೆ. ಹಾಗಾದ್ರೆ ನಾನು ಏನು ಅಲ್ವಾ? ನನ್ನ ಮಾತಿಗೆ ಬೆಲೆನೇ ಇಲ್ವಾ? ನೀವಾದ್ರೂ ಹೋಗಿ ಹೇಳಿ ಅಕ್ಕ. ಅವರು ನಿಮ್ಮ ಮಾತು ಬಿಟ್ರೆ ಬೇರೆ ಯಾರ ಮಾತನ್ನು ಕೇಳಲ್ಲ. ನೀನ್ ಅಳ್ಬೇಡ, ನಾನು ಮಾತಾಡ್ತೀನಿರು. ಎಲ್ರಿಗೂ ಆಶ್ಚರ್ಯ ಆಗ್ತಿದ್ಯಾ? ನಾಸ್ತಿಕನಾಗಿದ್ದವನು ಆಸ್ತಿಕ ಹೇಗಾದ ಅಂತ. ಪ್ರತಿಯೊಬ್ಬರಿಗೂ ಒಂದೊಂದು ಕಾಲದಲ್ಲಿ ಒಂದೊಂದು ಜಾಗದಲ್ಲಿ ದೇವ್ರ ಮೇಲೆ ನಂಬಿಕೆ ಮೂಡುತ್ತಂತೆ. ಹಾಗೆ ನನಗೂ ರಾಯರ ಮೇಲೆ ನಂಬಿಕೆ ಶುರು ಆಗಿದೆ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ಆ ರಾಯರು ನನ್ನ 6 ದಿನ ಬದುಕಿಸಿ ಅವಳು ನಮ್ಮ ಜೊತೆಗೆ ಇರೋ ಹಾಗೆ ಮಾಡಿದ್ರೆ ನಾನು ಕಾಲ್ನಡಿಗೆಯಲ್ಲಿ ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೀನಿ. ಅಣ್ಣ, ನಿನಗೆ ಶೀತ ಆಗಿದೆ ಅನ್ಸುತ್ತೆ. ರಾಯರ ಮುಂದೆ ಹಚ್ಚಿರೋ ಗಂಧದ ಗಟ್ಟಿ ಸುವಾಸನೆ, ಸಾಂಬ್ರಾಣಿ ಸೇವನೆ ಎಲ್ಲ ಆಯ್ತಲ್ಲ, ಏನೂ ಆಗಲ್ಲ ಬಿಡಬೇಡ. ಆರ್ತಿ, ನೋಡಿದ್ಯೇನಮ್ಮ ನಿನ್ನ ಗಂಡನ? ನಾಸ್ತಿಕನಾಗಿದ್ದವನು ನಿನಗೋಸ್ಕರ ಆಸ್ತಿಕನಾಗ ಕೊಟ್ಟಿದ್ದಾನೆ. ರಾಯರ ದರ್ಶನ ಪಡೆಯೋಕೆ ಮಂತ್ರಾಲಯಕ್ಕೆ ಕಾಲ್ನಡಿಗೆಯಲ್ಲಿ ಹೊರಟಿದ್ದಾನಂತೆ. ಏನ ಅಶೋಕ್ ಇದೆಲ್ಲ? ಏನ್ ಮಾಡ್ತಿದ್ದೀರಾ ನೀವು? ಎಲ್ಲ ನಿನಗೋಸ್ಕರನೇ ಆರ್ತೀನಿ. ನೀನು ಹುಷಾರಾಗ್ಲಿ ಅಂತ ರಾಯರ ಮೊರೆ ಹೋಗಿದ್ದೀನಿ. ಅಂದ್ರೆ ನಿಮ್ಗಿಷ್ಟ ಆಗಿ ರಾಯರ ಪೂಜೆ ಮಾಡ್ತಾ ಇಲ್ಲ, ಬರೀ ನನಗೋಸ್ಕರ ಮಾಡ್ತಾ ಇದ್ದೀನಿ ಅಂತನಾ? ಇದನ್ನ ಯಾರಾದ್ರೂ ಭಕ್ತಿ ಅಂತಾರ? ಇದ್ದಕ್ಕಿದ್ದಾಗೆ ನಿಮಗೆ ಭಕ್ತಿ ಹುಟ್ಬಿಟ್ಟಿದೆ. ನನ್ನ ಕಾಯಿಲೆ ಸರಿ ಹೋದ್ಮೇಲೆ ಭಕ್ತಿ ಎಲ್ಲ ಹೊರಟೋಗುತ್ತೆ ಅಲ್ವಾ? ಎಷ್ಟು ನಾಟಕ ಮಾಡ್ತೀರಾ ಅಶೋಕ್? ಈ ನಾಟಕೀಯ ಪೂಜೆ ಪುನಸ್ಕಾರಗಳೆಲ್ಲ ನನಗೆ ಯಾವುದು ಬೇಕಾಗಿಲ್ಲ. ನನಗೋಸ್ಕರ ಯಾವ ವ್ರತ ಕೂಡ ಮಾಡಬೇಕಾಗಿಲ್ಲ. ನೀವು ಸಾವು ಖಚಿತ ಅಂತ ಗೊತ್ತಾದ್ಮೇಲೆ ಅದನ್ನು ಆ ದೇವರು ಕೂಡ ತಪ್ಪಿಸೋದಕ್ಕಾಗೋದಿಲ್ಲ.
ಯಾರನ್ನ ಯಾರೂ ಉಳಿಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮ್ಮನ್ನು ನಂಬ್ಕೊಂಡಿರೋರನ್ನ ಉಳಿಸ್ಕೊಂಡ್ರೆ ಅಷ್ಟೇ ಸಾಕು. ನನ್ನ ಹಣೆ ಬರದಲ್ಲಿ ಏನು ಬರೆದಿದ್ಯೋ ಹಾಗಾಗುತ್ತೆ. ನಾಲ್ಕು ಗಂಟೆ ರಾಯರ್ ಪೂಜೆ ಮಾಡ್ತಾ ಇದ್ದವಳು. ಕಷ್ಟ ಬಂದ್ರೆ ರಾಯರ್ ಮುಂದೆ ಪ್ರತ್ಯಕ್ಷ ಆಗ್ತಾ ಇದ್ದವಳು. ಮನ್ಸಲ್ಲೂ ರಾಯರೇ ರಾಯರೇ ಅಂತ ಕನ್ವರ್ಸ್ತಾ ಇದ್ದವಳು. ಇವತ್ತು ನಾನು ರಾಯರ್ ವ್ರತನೇ ಮಾಡೋದು ಬೇಡ ಅಂತ ಹೇಳ್ತಿದ್ದಾಳೆ. ರಾಯರ್ ಹತ್ರ ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು ಅವಳು ವಿರೋಧ ಮಾಡ್ಬಿಟ್ಲು. ರಾಯರೇ, ಅವಳು ಮಾತ್ರ ನೀವು ಅಷ್ಟು ಗಂಭೀರವಾಗಿ ತಗೋಬೇಡಿ. ಅವಳು ಹುಚ್ಚಿಡ್ದು ಹೀಗೆಲ್ಲ ಆಡ್ತಾ ಇದ್ದಾಳೆ. ನನ್ನ ಹುಟ್ಟಿರೋ ಆಸ್ತಿಕತೆನ ಚಿಗುರಿನಲ್ಲಿ ಚಿವುಟ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಇಷ್ಟಕ್ಕೆ ನಾನು ಸುಮ್ಮನೆ ಬಿಡೋದಿಲ್ಲ. ವ್ರತ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ದೀನಿ, ಮಾಡೇ ಮಾಡ್ತೀನಿ. ನಾನು ನೋಡಿದೆ, ಅಕ್ಕ ಈ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತು. ನೀವು ನಾಟಕ ಮಾಡ್ತಿದ್ದೀರಾ ಅಂತ ಹೇಳಿದ್ ಕೇಳಿ ನನಗೆ ತುಂಬ ಬೇಜಾರಾಯಿತು. ನೀವು ವ್ರತ ಮಾಡ್ತಿದ್ದೆ ಅಕ್ಕನಿಗೋಸ್ಕರ, ಆದರೆ ಅಕ್ಕ ಸ್ವಲ್ಪನಾದರೂ ಪ್ರೀತಿ ತೋರಿಸ್ಬೋದಾಗಿತ್ತು. ಅಕ್ಕ ಯಾಕೆ ಈ ರೀತಿಯೆಲ್ಲ ಆಡ್ತಿದ್ದಾರೆ? ಏನಾಗಿದೆ ಅವ್ರಿಗೆ? ನಾನು ಕಾಫಿ ತೊಗೊಂಡೋಗಿ ಕೊಟ್ಟರೆ ನನಗೆ ಬೇಡ ಅಂತಾರೆ. ಟಿಫನ್ ಮಾಡಿ ಬನ್ನಿ ಅಂದರೆ ನನಗೆ ಟಿಫನ್ನು ಬೇಡ, ಏನು ಬೇಡ, ನೀನು ಹೋಗು ಅಂತ ನನ್ನ ಮೇಲೆ ರೇಗಾಡ್ಬಿಡ್ತಾರೆ. ಅವಳು ನಿನ್ನ ಹತ್ರ ಆ ರೀತಿಯೆಲ್ಲ ನಡ್ಕೊಳ್ಳೋದಿಲ್ವಲ್ಲ? ಹೌದು, ನೀವು ಹೇಳಿದ ನಿಜ. ಕೆಲವು ಸಾರಿ ನನ್ನ ಮೇಲೆ ತುಂಬ ಕೇರ್ ಮಾಡ್ತಾರೆ, ಇನ್ನು ಕೆಲವು ಸಾರಿ ನನ್ನ ಮೇಲೆ ರೇಗಾಡ್ಬಿಡ್ತಾರೆ. ಆಮೇಲೆ ಅವರೇ ಬಂದು ನಿನ್ನ ಹತ್ರ ಹಾಗನ್ನ ಅಂತ ಕೇಳ್ತಾರೆ. ನೀವು ನೋಡಿದ್ರೆ ಯಾವಾಗಲೂ ಆರ್ತಿ ಆರ್ತಿ ಅಂತ ಜಪ ಮಾಡ್ತಿರ್ತೀರ. ಆದರೆ ಅವರು ಎಲ್ಲರ ಮುಂದೆ ನಿಮ್ಗೆ ಎಷ್ಟು ಅವಮಾನ ಮಾಡಿಬಿಟ್ರು. ಅವಳಿಗೆ ಬೇಜಾರಾಗಿದೆ ಅನ್ಸತ್ತೆ, ಬಿಡು ಆ ವಿಷಯ. ಆದರೆ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ಯಾಕೋ ಯಾವುದು ಸರಿ ಕಾಣ್ತಾ ಇಲ್ಲ. ಏನ್ ಸರಿ ಕಾಣ್ತಿಲ್ಲ? ಏನಿಲ್ಲ ಬಿಡಿ. ಎಷ್ಟೇ ಆದರೂ ನೀವು ಅವ್ರನ್ನ ಬಿಟ್ಕೊಡೋದಿಲ್ಲ ಅಲ್ವಾ? ಆರ್ತಿಗೆ ನಿಜವಾಗ್ಲೂ ತಲೆ ಕೆಡ್ತಾ ಇದೆ ಅನಿಸ್ತಾ ಇದೆ. ಅಪರೂಪಕ್ಕೆ ದೇವ್ರ ಪೂಜೆ ಮಾಡೋಕ್ಕೆ ಹೊರಟ ಅಶೋಕ್ಗೆ ಹಾಗೆ ಕಿರ್ಚೋದು. ಈ ಮನೆ ಯಜಮಾನ ಅನ್ಸ್ಕೊಂಡಿರೋ ನನ್ನ ತಮ್ಮನ ಮೇಲೆ ಅವಳು ಕಿರ್ಚಾಡೋದಕ್ಕೆ ಶುರು ಮಾಡಿದಾಳೆ ಅಂದಮೇಲೆ ಈ ಮನೇಲಿ ನಮ್ಮ ಯಾರಿಗೂ ಬೆಲೆ ಇಲ್ಲ ಅನ್ಸತ್ತೆ. ಅವಳ ಆರೋಗ್ಯ ಹದಗೆಡ್ತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವಳ ಮೈಂಡ್ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅನಿಸ್ತಾ ಇದೆ. ಇದೆಲ್ಲ ಯಾಕೆ ಆಗ್ತಿದೆ ಅಂತ ನನಗೆ ಗೊತ್ತು. ಯಾಕೆ? ಅವ್ರ ಮೈಂಡ್ ಕಂಟ್ರೋಲ್ಗೆ ಸಿಗ್ತಿಲ್ಲ ಅನ್ನೋದಲ್ಲ ವಿಷಯ. ಅಶೋಕ್ ಅಣ್ಣ ಆರ್ತಿ ಅತ್ತಿಗೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಆರ್ತಿ ಅತ್ತಿಗೆಗೆ ಇಷ್ಟ ಆಗ್ತಿಲ್ಲ. ಅದಕ್ಕೆ ಅಣ್ಣ ಪ್ರಿಯನ್ ಜೊತೆ ಇರಲಿ ಅಂತ ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ. ಸರಿಯಾಗಿದೆ. ಅಶೋಕ್ ನೀನು ಫುಟ್ಬಾಲ್ ಅನ್ಕೊಂಡಿದ್ದಾರ ಇವರು? ಈ ಕಡೆಯಿಂದ ಇವಳು ಓದಿತಾಳೆ, ಆ ಕಡೆಯಿಂದ ಅವಳು ಓದಿತಾಳೆ. ಪ್ರಿಯಾಗೆ ಅಶೋಕ್ ಅಣ್ಣನ ಜೊತೆ ಇರೋದಕ್ಕೆ ಇಷ್ಟ ಇದೆ, ಅವಳಿಗೆ ಅಶೋಕ್ ಅಣ್ಣ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಓಹೋ, ಆಗೆಲ್ಲ ಆರ್ತಿ ಜೊತೆ ಕೂರಿಸಿ ಕೈ ತುತ್ತು ತಿನ್ಸೋದನ್ನ ನೋಡ್ಬೇಕು ಅಂತಿದ್ಲು, ಈಗಾಗಲೇ ಕಟ್ಟಾಕೊಂಡ್ಬಿಟ್ಲಾ? ಕಟ್ ಹಾಕೊಂಡ್ಬಿಟ್ಲು ಅಂದ್ರೆ ಏನರ್ಥ? ಅದಕ್ಕೆ ನೂರಾರು ಅರ್ಥ ಇಲ್ಲ, ಇರೋದೊಂದೇ ಅರ್ಥ. ಅಲ್ಲ ಭವಾನಿ, ಇವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಬಿಡು. ಅಲ್ಲ, ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ, ಇವ್ರಿಗೆಲ್ಲ ಬುದ್ಧಿ ಹೇಳಿ ನಾವು ಗೆಲ್ಲೋಕ್ಕಾಗುತ್ತಾ? ನಮ್ಮ ಟೆನ್ಷನು ಇವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳೋಕ್ಕೆ ಬಂದೆ. ಅರ್ಥ ಆಗಲ್ಲ ಅಂದರೆ ಅರ್ಥ ಮಾಡಿಸ್ಬೇಕು. ಇವತ್ತು ಅಶೋಕ್ ಪ್ರಿಯಾ ಜೊತೆ ಇರಲಿ ಅಂತಾಳೆ, ನಾಳೆ ನಾವು ಯಾರು ಈ ಮನೆಯಲ್ಲೇ ಇರೋದು ಬೇಡ ಅಂತ ಬಯಸ್ತಾಳೆ. ಆಗೇನು ಮಾಡ್ತೀರಾ? ಚಿಕ್ಕಪ್ಪ, ಈ ವೇದ ಕೂಡ ಅವಳ ಜೊತೆ ಸೇರ್ಕೊಂಡಿದ್ದಾಳೆ ಅನಿಸ್ತಾ ಇದೆ. ಎಲ್ಲದಕ್ಕೂ ಅವಳ ಪರ ವಹಿಸ್ಕೊಂಡೆ ಮಾತಾಡ್ತಿದ್ದಾಳೆ. ಭವಾನಿ, ಎಷ್ಟೇ ಆದರೂ ಅವಳಿಗೆ ಅವಳು ಪ್ರೀತಿ ಅದಕ್ಕೆ ಅಲ್ವಾ, ಅದಕ್ಕೆ ಅವಳ ಪರವಾಗಿ ಮಾತಾಡ್ತಾಳೆ. ಮನೆ ಮೂರ್ ಗುಂಪಾಗ್ತಾ ಇದೆ, ಅದ್ರ ಬಗ್ಗೆ ಗಮನ ಹರಿಸಿ. ಇಲ್ಲಾಂದ್ರೆ ಗೊತ್ತಲ್ಲ, ಹಳೆಗಾದೆ,
ಮನೆ ಒಂದು ಅದೆಷ್ಟೋ ಬಾಗ್ಲು ಅಂತ ಹಾಗಾಗತ್ತೆ. ನೀವು ನಡ್ಕೊಂಡಿದ್ದ ರೀತಿ ಒಂದು ಚೂರು ಇಷ್ಟ ಆಗಲಿಲ್ಲ ನನಗೆ. ದಿಸ್ ಇಸ್ ಟೂ ಮಚ್. ಅಪರೂಪಕ್ಕೆ ಅಣ್ಣ ಆಸೆ ಪಟ್ಟು ಪೂಜೆ ಮಾಡ್ತಿದ್ದ, ಬೇಡ ಅಂತ ಅಷ್ಟೊಂದು ಕಠೋರವಾಗಿ ಹೇಳ್ಬಿಟ್ರಲ್ಲ ಅದಕ್ಕೆ. ಮನೆಯವರೆಲ್ಲ ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ? ಅದಕ್ಕೆ ನಿಮಗೆ ಕಾಯಿಲೆ ಇಲ್ಲ ಅನ್ನೋದನ್ನ ಇನ್ನು ಮುಚ್ಚಿಡೋದು ಬೇಡ. ಈಗ ಅಣ್ಣ ಪ್ರಿಯಾನ ಒಪ್ಕೊಂಡಿದ್ದಾನೆ, ಈಗಲಾದ್ರೂ ಹೇಳ್ಬಿಡೋಣ ಅದಕ್ಕೆ. ವೇದ, ನೀನೇನು ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನಗೆ? ನನಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಈ ರೀತಿ ಹೇಳ್ತಾ ಇರೋದು. ಮನೆಯವರೆಲ್ಲ ನಿಮಗೆ ಯಾವಾಗ ಏನಾಗುತ್ತೋ ಅನ್ನೋ ಟೆನ್ಷನಲ್ಲಿದ್ದಾರೆ. ನಿಮ್ಮ ಬಗ್ಗೆ ಮಾತಾಡ್ತಿದ್ರೆ ಅವ್ರ ಮುಖಗಳನ್ನ ನೋಡೋಕ್ಕಾಗ್ತಿಲ್ಲ ಅದಕ್ಕೆ. ನೋಡಿ, ಮನೆಯವರೆಲ್ಲ ನಿಮ್ಮ ಮೇಲಿಟ್ಟಿರೋ ಪ್ರೀತಿಗೆ ನೀವು ಇಂಡೈರೆಕ್ಟಾಗಿ ಮೋಸ ಮಾಡ್ತಿದ್ದೀರಾ ಅದಕ್ಕೆ. ಬನ್ನಿ, ಎಲ್ರಿಗೂ ಹೇಳ್ಬಿಡೋಣ ಈ ವಿಷಯನ. ಪ್ಲೀಸ್ ವೇದ, ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಪ್ರಿಯಾ ಗರ್ಭಿಣಿ ಆಗೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನಾನು ಸುಳ್ಳು ಹೇಳಿದ್ದೀನಿ ಅಂತ ಗೊತ್ತಾದ್ರೆ ಅವ್ರು ತುಂಬಾನೇ ಡಿಸಪಾಯಿಂಟ್ ಆಗೋಗ್ತಾರೆ. ಆಮೇಲೆ ಅವ್ರ ಮನಸ್ಸು ನನ್ನ ಕಡೆ ವಾಲ್ಬಿಟ್ರೆ, ಇಲ್ಲ ಇಲ್ಲ, ಅವರು ಈಗ ತಾನೇ ಪ್ರಿಯಾ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾರೆ. ಹಾಗೇನಾದ್ರೂ ಆಗ್ಬಿಟ್ರೆ ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ಮಣ್ಪಾಲಾಗೋಗುತ್ತೆ ವೇದ. ಅಯ್ಯೋ ಅತ್ತಿಗೆ, ಅಣ್ಣನ ಪರಿಸ್ಥಿತಿನ ನೋಡೋಕ್ಕಾಗ್ತಿಲ್ಲ ನನಗೆ. ನಿಮಗೆ ಯಾವಾಗ ಏನಾಗುತ್ತೋ ಅಂತ ಎಷ್ಟು ಹಿಂಸೆ ಪಡ್ತಿದ್ದಾನೆ ಗೊತ್ತಾ? ನಿಮ್ಗೇನಾದ್ರೂ ಕಾಯಿಲೆ ಇಲ್ಲ ಅಂತ ಅವನಿಗೆ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾನೆ ಗೊತ್ತಾ? ಅದಕ್ಕೆ ಆಗ ನೀವು ಏನೇ ಹೇಳಿದ್ರು ಅವ್ನು ಕೇಳ್ತಾನೆ. ನೀನು ಅಂದ್ಕೊಂಡಿರೋದು ಬರೀ ಕಲ್ಪನೆ ವೇದ. ಅಶೋಕ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರ ನಂಬಿಕೆಗೆ ದೊಡ್ಡ ಪೆಟ್ಟು ಬಿದ್ದಾಗತ್ತೆ. ಇನ್ನೊಂದು ದಿನ ವಿಷಯ ಗೊತ್ತಾದ್ರೆ ನಂಬಿಕೆಗೆ ಮೋಸ ಮಾಡ್ದಾಗಲ್ವಾ? ಆಮೇಲೆ ಬೇಕಾದ್ರೆ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಳ್ಳಿ, ಪರವಾಗಿಲ್ಲ, ನಾನು ಅದನ್ನು ಫೇಸ್ ಮಾಡ್ತೀನಿ. ಈಗ ಗೊತ್ತಾದ್ರೆ ಅದು ಪ್ರಿಯಾ ಮೇಲೆ ಪರಿಣಾಮ ಬೀರುತ್ತೆ. ಇಲ್ಲ ಅದಕ್ಕೆ ನೀವೇನೇ ಹೇಳಿದ್ರು ನನಗೆ ಒಪ್ಪಿಗೆ ಆಗ್ತಿಲ್ಲ. ನಿಮ್ಮ ಮುಂದೆ ಎಲ್ಲರೂ ಖುಷಿಯಾಗಿರ್ತಾರೆ, ನೀವಿಲ್ಲ ಅಂದ್ರೆ ಅವ್ರು ಅನುಭವಿಸೋ ಸಂಕಟನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ಮನೆಯವರೆಲ್ಲರೂ ನಗ್ನಗ್ತಾ ಇರಬೇಕು, ಅದೇ ನನಗೆ ಬೇಕಿರೋದು. ಅದಕ್ಕೆ ನಾನೇ ಹೋಗಿ ಎಲ್ರಿಗೂ ಅರ್ಥ ಆಗೋಗಿ ಹೇಳ್ಬಿಟ್ಟು ಬರ್ತೀನಿ. ವೇದ, ನಾನು ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತಾ ಅಲ್ವಾ? ಪ್ಲೀಸ್ ಹೀಗೆಲ್ಲ ಮಾಡಬೇಡ, ನಿನ್ನ ಕೈ ಮುಗಿತೀನಿ. ಅಯ್ಯೋ ಅತ್ತಿಗೆ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಹೇಳೋಕ್ಕೂ ಮುಂಚೆ ಅವ್ರಿಗೇನಾದ್ರೂ ಗೊತ್ತಾದ್ರೆ ಇಡೀ ಮನೆಗೆ ಆಘಾತ ಆಗತ್ತೆ. ಅದಕ್ಕೆ ನಾವೇ ಅವ್ರಿಗೆ ಅರ್ಥ ಆಗೋಗಿ ಹೇಳ್ಬಿಡೋಣ, ಆಗ ಅವ್ರು ಖಂಡಿತವಾಗ್ಲೂ ಕ್ಷಮಿಸ್ತಾರೆ. ವೇದ, ನಾನು ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ ವೇದ?